ರವಿಕೃಷ್ಣ ರೆಡ್ಡಿ ಅವರ ಚುನಾವಣೆಗಳ ಸೋಲು, ಅಮೆರಿಕಾದಲ್ಲಿ ಒಳ್ಳೆ ಹುದ್ದೆಯಲ್ಲಿದ್ರಿ, ಒಂದು ಒಳ್ಳೆ ಸಂಬಳ ಬರೋದು, ನೆಮ್ಮದಿಯ ಜೀವನ ಇತ್ತು. ಕರ್ನಾಟಕಕ್ಕೆ ಬಂದು ಈ ಕ್ರಾಂತಿ, ಈ ಹೋರಾಟ, ಈ ಲೆಕ್ಕಾಚಾರ, ಪಾರ್ಟಿ ಇವೆಲ್ಲ ನಿಂತು ನೋಡಿದಾಗ ಅಲ್ಲಿಯ ರವಿಕೃಷ್ಣ ರೆಡ್ಡಿ ಅವ್ರಿಗೆ ಆ ಜೀವನ ಮತ್ತು ಈ ರವಿಕೃಷ್ಣ ರೆಡ್ಡಿ ಅವ್ರ ಜೀವನ ಏನು ಅಂತ? ಸಾರ್ಥಕವಾದ ಜೀವನ, ಸಾರ್ಥಕತೆ. ಆಮೇಲೆ ನಾವು ಮಾಡ್ತಿರುವಂತ ಹೋರಾಟ ಇದು ಕೇವಲ ಕರ್ನಾಟಕ ಭಾರತ ಅಂತಲ್ಲ, ಒಂದು ರೀತಿಲಿ ಇಡೀ ಮನುಕುಲದ ಹಿತಕ್ಕಾಗಿ ನಮ್ಮದು ಒಂದಷ್ಟು ಪಾತ್ರ, ಅದು ದೊಡ್ಡ ಪಾತ್ರ ಅಲ್ಲದೆ ಇರ್ಬೋದು, ಸಣ್ಣ ಪಾತ್ರ ಇರ್ಬೋದು. ಈಗ ನೋಡಿ, ಗ್ಲೋಬಲ್ ವಾರ್ಮಿಂಗ್ ಅನ್ನುವಂಥದ್ದು, ಜಾಗತಿಕ ತಾಪಮಾನ ಏರಿಕೆ, ಮುಂದಿನ ದಿನಗಳಲ್ಲಿ ಸಮುದ್ರದ ಮಟ್ಟವನ್ನು ಏರಿಸಿ, ಆಮೇಲೆ ಹವಾಮಾನ ವೈಪರೀತ್ಯಗಳು 30-40-38 ಡಿಗ್ರಿ ದಾಟ್ತಾ ಇರಲಿಲ್ಲ ಬೆಂಗಳೂರಲ್ಲಿ. ಆಮೇಲೆ 11-12-13 ಡಿಗ್ರಿಗಿಂತ ಕೆಳಗೆ ಹೋಗ್ತಾ ಇರಲಿಲ್ಲ. ಇವಾಗ 8-9 ಆಗುತ್ತೆ, ಒಂದೊಂದ್ಸಲ 40 ಬರ್ತಾ ಇದೆ. ಇದು ಒಂದು ಭಯಾನಕವಾದಂಥ ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಮಳೆ ನಿರಂತರವಾಗಿ ಮಳೆಗಳಾಗುತ್ತೆ, ಪ್ರವಾಹಗಳಾಗುತ್ತೆ, ಕೆಲವೊಂದ್ಸಲ ಭೀಕರವಾದ ಬರಗಾಲಗಳಾಗುತ್ತೆ. ನೀವು ನೋಡಿರ್ಬೋದು, ಆಸ್ಟ್ರೇಲಿಯಾದಲ್ಲಿ ಎಂತದ್ದಾಯ್ತು ಒಂದು ವರ್ಷ 2 ವರ್ಷದಿಂದ ಕೋಟ್ಯಾಂತರ ಪ್ರಾಣಿಗಳು, ಸಂಕುಲಗಳು ಹೋಗ್ಬಿಟ್ಟು ಕಾಡಿಗೆಲ್ಲ ಬೆಂಕಿ ಬಿದ್ದು, ಆ ತರದ ಬೆಂಕಿ, ಬಿಸಿ ಇವೆಲ್ಲ ಆಗುತ್ತೆ. ಸೊ ಹಾಗಾಗಿ ಜವಾಬ್ದಾರಿಯುತ ಜನಪ್ರತಿನಿಧಿಗಳು ಬರದೇ ಇದ್ರೆ, ಮುಂದಿನ ದಿನಗಳಲ್ಲಿ ಸುಸ್ಥಿರವಾದ ಬದುಕನ್ನು ನಾವು ಕಟ್ಕೊಳ್ಳದೆ ಇದ್ರೆ, ಇಡೀ ಮನುಕುಲವೇ ಅಪಾಯದ ಸ್ಥಿತಿಯಲ್ಲಿದೆ. ಅದನ್ನ ಮಾರ್ಗದರ್ಶನ ಮಾಡ್ಬೇಕಾಗಿರೋದವ್ರು ಯಾರು? ಪ್ರಜಾಪ್ರಭುತ್ವ ಇಲ್ಲದೆ ಇದ್ದಾಗ ನಮ್ಮ ಋಷಿ ಮುನಿಗಳು ತರದವೋ, ಯಾರೋ ಸಾಧು ಸಂತರೋ, ಸಮಾಜ ಸುಧಾರಕರು ಮಾಡ್ತಾ ಇದ್ರು. ಜಾತಿ ವ್ಯವಸ್ಥೆ ವಿರುದ್ಧ ಇರಬಹುದು, ಇನ್ನೊಂದಿರ್ಬೋದು, ಒಂದು ಅನ್ಯಾಯ ಅಕ್ರಮ ಅನಿಸಿದ್ರ ವಿರುದ್ಧ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಅದಕ್ಕೇನೆ ಮಠಾಧೀಶಗಳಿಗೆ ಇವಾಗ ಗೌರವ ಇಲ್ಲ, ಅವರು ಸ್ವತಃ ಆತರ ನಡ್ಕೊಳ್ತಾ ಇಲ್ಲ, ಅವ್ರ ಮಾತು ಯಾರು ಕೇಳ್ತಾನೂ ಇಲ್ಲ. ಯಾಕಂದ್ರೆ ಅವ್ರಿಗಿಂತ ದೊಡ್ಡ ಮಾಡೆಲ್ಗಳು, ಪ್ರಭಾವ ಇರುವಂತರು ನಮ್ಮ ರಾಜಕಾರಣಿಗಳು, ನಾವೇ ಆಯ್ಕೆ ಮಾಡ್ಕೊಂಡಂತವ್ರು ಸ್ವತಃ ನಮ್ಮ ಕೈಯಾರೆ. ಆದ್ರೆ ಅವರು ಅಧಮರು ನೀಚರು ಆಗ್ಬಿಟ್ಟಾಗ ಈಗ ಒಬ್ಬ ತಲೆ ಕೆಟ್ಟ ರೀತಿನಲ್ಲಿ ಟ್ರಂಪ್ ಮಾತಾಡ್ತಾ ಇದ್ದಾರೆ. ಗ್ಲೋಬಲ್ ವಾರ್ಮಿಂಗ್ ಅಂತೀರಾ, ನೋಡ್ರಿ ಇಷ್ಟು ಮೊನ್ನೆ ದೊಡ್ಡ ಮಟ್ಟದ ಸ್ನೋ ಸ್ಟಾರ್ಮ್ ಆಯ್ತು ನ್ಯೂಯಾರ್ಕ್ ಭಾಗದಲ್ಲಿ, ನಾರ್ತ್ ಈಸ್ಟ್ ಆಫ್ ಅಮೆರಿಕಾದಲ್ಲಿ. ಎವ್ರಿವನ್ ಈಸ್ ಟಾಕಿಂಗ್ ಅಬೌಟ್ ಗ್ಲೋಬಲ್ ವಾರ್ಮಿಂಗ್, ದೇರ್ ಇಸ್ ಸೋ ಮಚ್ ಆಫ್ ಕೋಲ್ಡ್ ಹಿಯರ್ ಅಂತಿದ್ದ. ಆ ಮುಟ್ಟಾಳದಂಗೆ ಗೊತ್ತಿಲ್ಲ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಕೆಲವೊಂದು ಭಾಗಗಳಲ್ಲಿ ಅತಿ ಉಷ್ಣ, ಇನ್ನೊಂದು ಕೆಲವು ಭಾಗಗಳಲ್ಲಿ ಅತಿ ಶೀತ. ಹವಾಮಾನ ವೈಪರೀತ್ಯ ಕರೆಕ್ಟ್ ಆದ ಪದ. ಹೌದು, ಅದು ಆಗ್ತಾ ಇರೋದೇ ಈ ಫಾಸಿಲ್ ಫ್ಯೂಲ್ಸ್. ಆತ ಇವೆಲ್ಲ ಸೋಲಾರ್ ಗಿಲಾರ್ ಎಲ್ಲ ತೆಗೆದುಬಿಡಿ, ಸುಡಿ ಪೆಟ್ರೋಲ್ ಅಂತಿದ್ದಾನೆ. ಇದು ಅಪಾಯಕಾರಿ. ಅಮೆರಿಕ ನೋಡಿ, ಪಾಕಿಸ್ತಾನದಲ್ಲಿ ಒಂದಷ್ಟು ವರ್ಷಗಳಿಂದ ದೊಡ್ಡ ಪ್ರವಾಹ ಬಂದು ಸಾವಿರಾರು ಜನ ಸತ್ರು. ಎಲ್ಲಿಂದ ಕಾರಣ? ಕೇವಲ ಪಾಕಿಸ್ತಾನ ಜನ ಕಾರಣನ? ನಮ್ಮ ಇಡೀ ಪ್ರಪಂಚಾದ್ಯಂತ ಈಗ ಅಮೆರಿಕದಲ್ಲಿ ನಾವು 10 ಜನ ಬಳಸುವಂತ ಒಂದು ಪೆಟ್ರೋಲ್ ಅನ್ನ ಅಲ್ಲಿ ಅಮೆರಿಕದಲ್ಲಿ ಒಬ್ಬ ಬಳಸ್ತಾನೆ. ಹೇಗೆ ಸಾಧ್ಯ? ಯಾಕಂದ್ರೆ ಇಲ್ಲ, ಭಾರತದಲ್ಲಿ ಹೆಚ್ಚು ಕಮ್ಮಿ 70% ಜನರಿಗೆ ಗಾಡಿಗಳೇ ಇಲ್ವೇ? ಆದ್ರೆ ಪ್ರತಿಯೊಬ್ಬರಿಗೂ ಗಾಡಿ ಇದೆಯಲ್ವಾ? ಅವ್ರು ಅವ್ರೆಂತ ಗಾಡಿ, ನಮ್ಮಂತ ಡಬ್ಬಾ ಗಾಡಿಗಳೆಲ್ಲ SUVಗಳು, ಸಣ್ಣ ಕಾರು ಅಂದ್ರೆ ಅಲ್ಲಿ ಜುಜುಬಿ SUVಗಳು ಒಂದು ಎಷ್ಟು 10 ಮೈಲು 9-10 ಮೈಲ್ ಕೊಡುತ್ತೆ ಒಂದು ಗ್ಯಾಲನ್ಗೆ. ಅಂದ್ರೆ 10 ಮೈಲ್ 16 ಕಿಲೋಮೀಟರ್ ಲೆಕ್ಕದಲ್ಲಿ 4 ಲೀಟರ್ ಒಂದು ಗ್ಯಾಲನ್, ಹೆಚ್ಚು ಕಮ್ಮಿ 5-6 ಕಿಲೋಮೀಟರ್ ಪೆಟ್ರೋಲ್ ಮೈಲೇಜ್ ಕೊಡುವಂತ ಗಾಡಿಗಳನ್ನ ಅವ್ರು ಓಡಿಸೋದು. ದೊಡ್ಡ ಗಾಡಿಗಳು, ಅದು ಅವ್ರಿಗೆ ಏನು ಮ್ಯಾಚೋ ತರ ಇರ್ಬೇಕು. ಸೊ ನಮ್ಮ ದೇಶದಲ್ಲಿ ನಾವು 85 ಕಿಲೋಮೀಟರ್ ಕೊಡುತ್ತೆ ಅಂದಾಗ 90 ಕಿಲೋಮೀಟರ್ ಕೊಡೋ 2 ವೀಲರ್ ತಗೊಳ್ತೀವಿ ಅಲ್ವಾ? ಹಾಗಾಗಿ ಅಲ್ಲಿ ಪರ್ ಕ್ಯಾಪಿಟ ಅಂತ ನೋಡಿದಾಗ ನಮ್ಮ ದೇಶದಲ್ಲಿ 7-8 ಜನ ಬಳಸುವಷ್ಟು ಸಂಪನ್ಮೂಲವನ್ನ, ಫಾಸಿಲ್ ಫ್ಯೂಲ್ಸ್ ನ ಅಲ್ಲಿ ಒಬ್ಬ ಮನುಷ್ಯ ಬಳಸ್ತಾನೆ. ಇವತ್ತು ಚೈನಾ ಅಮೆರಿಕಕ್ಕಿಂತ ಜಾಸ್ತಿ ಆಸ್ ಎ ಕಂಟ್ರಿ, ಅರೆ ಆಸ್ ಎ ಪರ್ ಪರ್ಸನ್ ಅಂತ ನೋಡಿದಾಗ ಅಮೆರಿಕಾನೇ ಇವತ್ತು ಎಲ್ಲರಿಗಿಂತ ಜಾಸ್ತಿ ಬಳಸ್ತಾ ಇರೋದು. ಅದ್ ಮಾಡಿದಾಗ ಏನಾಗುತ್ತೆ, ಅಲ್ಲಿನ ಅದು ಅಂತರಿಕ್ಷಕ್ಕೆ ಹೋಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಜಾಸ್ತಿ ಆಗುತ್ತೆ, ಗ್ಲೋಬಲ್ ಗ್ಯಾಸಸ್ ಎಮಿಷನ್ ಜಾಸ್ತಿ ಆಗುತ್ತೆ. ಅದು ಹವಾಮಾನ ವೈಪರೀತ್ಯವನ್ನ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಮಾಡಬಹುದಾ? ಇಲ್ಲೇ ಮಾಡಬೇಕು ಅಂತೇನಿಲ್ಲ, ಇಲ್ಲೇ ಮಾಡಬೇಕು ಅಂತಿಲ್ಲ. ಪ್ರಪಂಚದ ಅದು ಒಂದು, ನೀವು ನೋಡಿ, ಜಸ್ಟ್ ಒಂದು ಸ್ಯಾಂಡ್ ರೈನ್ ಇನ್ ಲಂಡನ್ ಅಂತ ಹಾಕಿ ಒಂದು 7-8 ವರ್ಷದಿಂದ ಗೂಗಲ್ ಅಲ್ಲಿ ಹಾಕಿ, 7-8 ವರ್ಷದಿಂದ ಆಫ್ರಿಕಾದ ಸಹಾರಾ ಡೆಸರ್ಟ್ ಅಲ್ಲಿ ಇದ್ದಂತಹ ಸುಂಟ್ರ ಗಾಳಿ ಅಲ್ಲಿಯ ಮರಳನ್ನ ಎತ್ಕೊಂಡು ಹೋಗಿ ಲಂಡನ್ ನಲ್ಲಿ ಹಬ್ಬಿಸಾಕ್ತು. ಸಾವಿರಾರು ಕಿಲೋಮೀಟರ್ಗಳ ದೂರಕ್ಕೆ ಅಂತರಿಕ್ಷದಲ್ಲಿ ಹೋಗ್ತಾವ. ಅಂತರಿಕ್ಷದಲ್ಲಿ ಹೋಗಿ, ಯಾಕಂದ್ರೆ ಆ ಸಣ್ಣ ಪಾರ್ಟಿಕಲ್ಸ್ ಅಲ್ಲಿ ಮೇಲೆ ಗಾಳಿ ತುಂಬಾ ರಭಸವಾಗಿರುತ್ತೆ, ಅಲ್ಲಿನೂ ಕರೆಂಟ್ ಇರುತ್ತೆ ಅಂತರಿಕ್ಷದಲ್ಲಿ. ಆ ಗಾಳಿ ಎಲ್ಲೆಲ್ಲಿಗೋ ತಗೊಂಡೋಗಿ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಹಾಕುತ್ತೆ. ಈಗ ಸಮುದ್ರದ ಮೇಲೆ ಆವಿಯಾಗೋದು ಸಮುದ್ರದ ನೀರೇ ಬಹುತೇಕವಾಗಿ ಸಮುದ್ರದ ಮೇಲೆ ಮಾತ್ರ ಬೀಳ್ತಾ ಇದೆ ಮಳೆ. ತುಂಬಾ ಸಿಂಪಲ್. ನಾನೇ ಒಂದು ಡೈನೋಸಾರ್ಸ್ ಅಂತ ಒಂದು ಹೊಸ ಸೀರೀಸ್ ಬಂದಿದೆ ನೆಟ್ಫ್ಲಿಕ್ಸ್ ಅಲ್ಲಿ, ರಾತ್ರಿ ಸ್ವಲ್ಪ ನೋಡ್ತಾ ಇದ್ದೆ. ಎಷ್ಟೋ ಮಿಲಿಯನ್ ವರ್ಷಗಳ ಕಾಲ ಮಳೆ ಬೀಳುತ್ತಂತೆ. ಯಾಕಂದ್ರೆ ಗ್ಲೋಬಲ್ ವಾರ್ಮಿಂಗ್ ಇವಾಗ ಆಗ್ತಿರೋ ಹಂಗೆ ಆಗಿ, ಯಾವ್ದು ಡೈನೋಸಾರ್ ಪೂರ್ವಕಾಲದ ಸುಮಾರು 250 ಮಿಲಿಯನ್ ವರ್ಷಗಳ ಹಿಂದೆ
ಅಂದ್ರೆ ಎಷ್ಟು 250 ಮಿಲಿಯನ್, 250 ಮಿಲಿಯನ್, 25 ಕೋಟಿ ವರ್ಷಗಳ ಹಿಂದೆ, ಹೌದೌದು 25 ಕೋಟಿ ವರ್ಷಗಳ ಹಿಂದೆ ಆ ಭೂಮಿ ಮೇಲೆ ಇದ್ದಂತಹ ಇದು ಏನು ಅದು ಸಮುದ್ರದ ನೀರು ಬಿಸಿಯಾಗಿ ಆಗ ಬಿಸಿಯಾದಾಗ ಅದು ಏನಾಗುತ್ತೆ, ಆವಿಯಾಗುತ್ತೆ. ಆವಿಯಾಗಿ ಪ್ರಪಂಚಾದ್ಯಂತ ಹರಡ್ಬಿಟ್ಟು ಭೂಮಿ ಸುತ್ತಲೂ ಆಮೇಲೆ ಅದು ದೊಡ್ಡ ಮಟ್ಟದಲ್ಲಿ ಬಿತ್ತು, ಮಳೆ ಬಿತ್ತು ಸಾವಿರಾರು ವರ್ಷಗಳ ಕಾಲ ಬಿತ್ತಂತೆ. ಅದಾದ ಮೇಲೆ ಆ ಮರಳುಗಾಡಲ್ಲೆಲ್ಲ ನೀರು ಬಿದ್ದು ಆ ಮರಳುಗಾಡಲ್ಲಿ ದೊಡ್ಡ ದೊಡ್ಡ ಗಿಡಗಂಟೆಗಳು ಬೆಳ್ಕೊಂಡು ಆ ಸಂದರ್ಭದಲ್ಲಿ ಡೈನೋಸರ್ಸ್ ಕೆಳಗೆ ಆಗಿದ್ದು ಅಂತ. ಅದು ರಾತ್ರಿ ಮಾರ್ಗನ್ ಫ್ರೀಮನ್ ನೆರೆಕ್ಟ್ ಮಾಡ್ತಿರೋ ಬಹಳ ಅದ್ಭುತವಾದ ಡೈನೋಸರ್ಸ್ ಅಂತ ಸೀರೀಸ್ ರಾತ್ರಿ ನೋಡ್ತಾ ಇದ್ದೆ ನಾನು, ನಿನ್ನೆನೋ ಮನೇನೋ ರಿಲೀಸ್ ಆಗಿದೆ. ಸೊ ಹಾಗಾಗಿ ಇವಾಗ ಸಮುದ್ರದ ಮೇಲೆ ಸಮುದ್ರ ಆವಿ ಆಗೋದು, ಸಮುದ್ರದ ಮೇಲೆ ಮನೆ ಬೀಳ್ತಾ ಇದೆ, ಮಳೆ ಮೇಲೆ ಬೀಳ್ತಾ ಇಲ್ಲ. ಈಗ ನೀವು ಕರ್ನಾಟಕದಲ್ಲಿ ಈ ಮಧ್ಯ ಕರ್ನಾಟಕದಲ್ಲಿ ನೋಡಿದಾಗ ನಾವು ಸಮುದ್ರ ಎಲ್ಲಿದೆ ಅಲ್ಲಿ ಇಲ್ಲ, ಮಳೆ ಆಗುತ್ತೆ. ಹಾಗಾಗಿ ಗ್ಲೋಬಲ್ ವಾರ್ಮಿಂಗ್ ಬಹಳ ಅಪಾಯಕಾರಿ ಅದು. ಹಾಗಾಗಿ ನಾವು ಮಾಡ್ತಿರೋ ರಾಜಕಾರಣ ಇವೆಲ್ಲ ಎಚ್ಚರಿಸಬೇಕು, ಸಮಾಜವನ್ನ ಸಿದ್ಧ ಮಾಡಬೇಕು. ಪ್ರಾಮಾಣಿಕರು, ಯೋಗ್ಯರು, ದಕ್ಷರು, ವೈಜ್ಞಾನಿಕ ಮನೋಭಾವ ಇರುವಂತವರು, ಸಾಮಾಜಿಕ ಕಾಳಜಿ ಇರುವಂತವರು ಪ್ರತಿನಿಧಿಗಳಾದ್ರೆ ಅವರೊಂದಷ್ಟು ದಾರಿಗಳಾದ್ರೂ ಹುಡುಕ್ತಾರೆ, ನಿಯಮಗಳನ್ನಾದ್ರೂ ರೂಪಿಸ್ತಾರೆ, ಸಮಾಜವನ್ನ ಕಾಪಾಡ್ಕೊಳ್ತಾರೆ. ನಮ್ಮ ದೇಶದಲ್ಲಿ ಇದು ಶುರುವಾದ್ರೆ, ಈಗ ಗ್ರೇಟಾ ಥಂಬರ್ಗ್ ಅಂತ ಆಕೆ ಡ್ಯಾನಿಶ್ ಸ್ವೀಡಿಶ್ ಹೆಣ್ಣುಮಗಳು 16 ವರ್ಷಕ್ಕೆಲ್ಲ ಹೋರಾಟ ಶುರು ಮಾಡೋದು ಗ್ಲೋಬಲ್ ವಾರ್ಮಿಂಗ್ ವಿರುದ್ಧವಾಗಿ. ಎಲ್ಲಿಂದನಾದ್ರೂ ಒಂದು ಬೆಳಕು ಬರ್ಬೇಕಲ್ವಾ? ಎಲ್ಲಿಂದ ಆಕೆಯ ಕಾರಣಕ್ಕಾಗಿ ಯುನೈಟೆಡ್ ನೇಷನ್ಸ್ ಅವರು ಇವರು ಒಂದಷ್ಟು ಕ್ಯೂಟೋ ಒಪ್ಪಂದ, ಆ ಒಪ್ಪಂದ, ಈ ಒಪ್ಪಂದ ಅಂತೆಲ್ಲ ಬೇರೆ ಬೇರೆ ಕಾರಣಗಳಲ್ಲಿ ನಡೀತು. ಆದ್ರೆ ಅಂತದ್ದಾಗ್ಬೇಕಲ್ಲ. ಇವತ್ತು ನೆನ್ನೆ ಬಜೆಟ್ ಮಾಡಿಸಿದ್ರು ಸಿದ್ದರಾಮಯ್ಯನವರು. ಈ ಸುಸ್ಥಿರ ಬದುಕಿಗೆ ಯಾವ್ದಾದ್ರು ಯೋಚನೆ ಇದೆಯಾ ಅಂತ ನೋಡಿದೆ ನಾನು. ಇಲ್ಲ. ಅಭಿವೃದ್ಧಿ ಅಂದ್ರೆ ಏನು? ಸಿಮೆಂಟ್, ಜಲ್ಲಿ, ಮರಳು, ಕಂಬಿ, ಕಾಂಕ್ರೀಟ್, ಇದು ಅಭಿವೃದ್ಧಿ ಅಂದ್ಕೊಂಡ್ಬಿಟ್ಟು. ಈ ಅಭಿವೃದ್ಧಿ ವಿನಾಶದ ಅಭಿವೃದ್ಧಿ ಬೇಕು ನಮಗೆ. ಆದ್ರೆ ಎಷ್ಟಿರ್ಬೇಕು, ಹೇಗ್ ಬದುಕಬೇಕು? ಮಹಾತ್ಮ ಗಾಂಧೀಜಿಯ ಸರಳ ಬದುಕಿಗೆ ಮನುಷ್ಯ ಹೋಗ್ಲಿಲ್ಲ ಅಂದ್ರೆ ಹೋಗ್ತಾನೆ. ಆದ್ರೆ ಅಲ್ಲಿ ತನಕ ಆ ಜ್ಞಾನ ಬರುವ ತನಕ ಅಥವಾ ಅನಿವಾರ್ಯ ಆಗೋ ತನಕ 100 ಕೋಟಿ ಜನ ಸಾಯ್ತಾರೆ ಒಬ್ರಲ್ಲೇ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.